ಮೇಡಮ್ ಇಂಥ ಟ್ವಿಸ್ಟಾ? ಆ ಕಪ್ಪುಡ್ಗೆ ನೀವ್ ಆರ್ಜೆ ಮಾಡೋದ? ನಂಗೆ ನಂಬೋಕೆ ಆಗ್ತಿಲ್ಲ. ಕಾರಣ ಇಲ್ದೆ ಲಾಭ ಇಲ್ದೆ ಈ ಶ್ವೇತಾ ಯಾವ ಕೆಲ್ಸನೂ ಮಾಡಲ್ಲ ಅಂತ ಗೊತ್ತಲ್ವಾ? ಅದು ಇಂಥ ಹುಡ್ಗಿನ ಆಫೀಸ್ ಒಳಗ್ ಬಿಟ್ಕೊಂಡಿದ್ದೀನಿ ಅಂದ್ರೆ ಥಿಂಕ್. ಆ ಕಾರಣ ಏನ್ ಮೇಡಮ್? 2 ಕಾರಣ ಇದೆ. ಫಸ್ಟ್ ಒನ್, ಶರಣ್ಯ. ನಾನ್ ಚಾಲೆಂಜ್ ವಿನ್ ಆಗ್ಬೇಕು ಅಂದ್ರೆ ನನ್ನ ಹೆಸರಲ್ಲಿ ಒಂದು ಶೋ ನಡಿಬೇಕು. ನನಗೆ ಗೊತ್ತು ನನ್ನ ಹೆಸರಲ್ಲಿ ಬೇರೆ ಯಾವ ಆರ್ಜೆನೂ ಶೋ ನಡ್ಸಲ್ಲ. ಅದಕ್ಕೆ ಇವಳೇ ಸರಿ ಅನ್ನಿಸ್ತು, ಹೀಗ್ ಮಾಡ್ದೆ. ಇವಳು ಆಗಲ್ಲ ಅಂದಿದ್ರೆ ಹೇಗಂತಾಳೆ? ದೇವ್ರು ಟ್ಯಾಲೆಂಟ್ ಜೊತೆ 4 ಜನ್ಮಕ್ಕಾಗೋ ಅಷ್ಟು ಬಡತನ ಕೊಟ್ಟಿಲ್ವಾ? ಬಡವ್ರ ವೀಕ್ನೆಸ್ ಅರ್ಥ ಮಾಡ್ಕೊಂಡ್ರೆ ಕೆಲ್ಸ ಗಿಟ್ಟಿಸ್ಕೊಳ್ಳೋದು ತುಂಬಾ ಈಸಿ. ಓ ಸೂಪರ್ ಮೇಡಮ್ ನೀವು. ಮತ್ತೆ 2ನೇ ಕಾರಣ? ದಟ್ಸ್ ಅ ಸೀಕ್ರೆಟ್. ಈಗ ಹೇಳಲ್ಲ, ಮುಂದೆ ಗೊತ್ತಾಗತ್ತೆ. ನಕ್ಷತ್ರ ನನ್ನ ಅದೃಷ್ಟದ ಕೀ. ಅವಳಿಂದ ಒಂದ್ ದೊಡ್ಡ ಕೆಲ್ಸ ಆಗೋದಿದೆ. ಅವಳು ಯಾವಾಗ್ಲೂ ನನ್ನ ಜೊತೆನೇ ಇರ್ಬೇಕು. ಮಿಲಿ, ಅವಳನ್ನ ಚೆನ್ನಾಗಿ ನೋಡ್ಕೊ, ಮುಂದೆ ಬೇಕಾಗತ್ತೆ. ಸುಡ್ಗಾಡ್ ರೇಡಿಯೋ ಏನು ಕೇಳಿಸ್ತಿಲ್ಲ. ಯಾರೋ ಕೆಳಗ ಹಾಕಿರ್ಬೇಕು. ನೀನೇನೋ ಮಾಡಿರ್ತೀಯ. ನಾವೇನಿದ್ರು ಟಿವಿ ಅಷ್ಟೇ, ರೇಡಿಯೋ ಎಲ್ಲ ಮುಟ್ಟಲ್ಲ. ಮೊದಲು ಅದ್ರ ಬ್ಯಾಟ್ರಿ ಚೇಂಜ್ ಮಾಡಿ. ಇನ್ನ 3 ತಿಂಗಳಾಗಿಲ್ಲ ಹಾಕಿ, ಅಷ್ಟರಲ್ಲೇ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಂತೆ. ನೋಡಿದ್ಯಾ? ಸರಿಯಾಗಿ ಗಡ್ಬಿಟ್ರೆ ರೇಡಿಯೋನು ಅದ್ರ ಅಪ್ಪನೂ ನನ್ನ ಮಾತು ಕೇಳತ್ತೆ. ಓ ನಕ್ಷತ್ರ, ಬಂದ್ಯಾ? ಏ ಗೂಬೆ, ನಿನ್ಗೇನೆ ರೋಗ ಬಂದಿರೋದು? ಹೋಗಿ ಹೋಗಿ ಆ ಹುಳ ಹಿಡಿಯೋ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಲ್ಲ. ನೋಡ್ದವ್ರ ಏನಂತಾರೆ? ಹೀಗೆ ಮಾಡಿ ನಿನ್ನ ಮರ್ಯಾದೆ ತೆಗಿಲಿಲ್ಲ ಅಂದ್ರೆ ನಿನ್ ನೆಮ್ಮದಿನೇ ಇಲ್ಲ ಅಲ್ವಾ? ಶೋ ಕೇಳೋರು ತಮ್ಮ ಆರ್ಜೆ ಹೀಗಿರ್ತಾಳೆ ಹಾಗಿರ್ತಾಳೆ ಅಂತ ಇಮ್ಯಾಜಿನೇಷನ್ ಅಲ್ಲಿ ಇರ್ತಾರೆ. ಆ ಇಮ್ಯಾಜಿನೇಷನ್ ಮುಂದೆ ಈ ಕಲರ್ನ ತಗೊಂಡೋಗಿ ನಿಲ್ಸಿದ್ರೆ ಏನಾಗ್ಬೇಡ? ಅವರೆಲ್ಲ ಶೋ ಕೇಳೋದನ್ನ ನಿಲ್ಸಲ್ವಾ? ಒಂದು ಮಾತು ಆಡದೆ ಸುಮ್ಮನೆ ಇದ್ದಾಳೆ ಅಂದರೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗಿರಬೇಕು. ಹೇಗಪ್ಪ ಫೇಸ್ ಮಾಡಲಿ? ಹೇಗೆ ಇವಳನ್ನ ಕನ್ವಿನ್ಸ್ ಮಾಡಲಿ? ಯಾಕೆ ಗರುಡಗಂಬ ಥರ ನಿಂತಿದ್ಯಾ? ಆ ತಿಗುಣೆ ಹೊಡೆಯೋ ಔಷಧಿನ ಮೂಸಿ ಮೂಸಿ ನಿಂತಲ್ಲೇ ಪ್ರಜ್ಞೆ ತಪ್ಪಿದ್ಯಾ ಹೇಗೆ? ಯಾಕತ್ತೆ ಸುಮ್ಮನೆ ಯಾವಾಗ್ಲೂ ಏನಾದ್ರೂ ಒಂದು ಹೇಳ್ತಾನೆ ಇರ್ತೀರಾ? ನಕ್ಷತ್ರ, ನೀನ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ, ನಾನು ಕಾಫಿ ಮಾಡ್ಕೊಡ್ತೀನಿ. ಅಮ್ಮ, ಇಂಥ ಟೈಮಲ್ಲಿ ಕಾಫಿ ಕೊಟ್ರೆ ಏನು ಚೆನ್ನಾಗಿರುತ್ತೆ. ತಕ 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 ಅಂತ ಕುದಿದೀಯಾಳೆ. ಒಂಚೂರು ತಣ್ಣಗೆ ಜ್ಯೂಸ್ ಆಗ್ಬೋದಾ? ಜ್ಯೂಸ್ ಕೊಟ್ಬಿಡಿ. ಓಕೆನಾ ನಕ್ಷತ್ರ? ಏನ್ ನಕ್ಷತ್ರ, ಜ್ಯೂಸ್ ಆಗ್ಬೋದಾ? ಆಮೇಲಾದ್ರೂ ಇವನ್ ಜೊತೆ ಸಮಾಧಾನವಾಗಿ ಮಾತಾಡ್ಬೋದಾ ಹೇಗೆ? ಇಷ್ಟಂದ್ರೂ ಏನೂ ರಿಯಾಕ್ಟ್ ಮಾಡ್ತಿಲ್ಲ. ಇನ್ನು ಲೇಟ್ ಮಾಡಬಾರ್ದು. ಇಲ್ಲಿ ತನಕ ಏನೇನಾಯ್ತೋ ಎಲ್ಲ ಹೇಳಿ ಸತ್ಯ ಒಪ್ಕೋತೀನಿ. ದೇವ್ರೆ,
ನನ್ನನ್ನು ನೀನೇ ಕಾಪಾಡು. ಅವಳು ಏನೇ ಬೈದ್ರು ಏನೇ ಅಂದರೂ ತಡ್ಕೋತೀನಿ. ಆದರೆ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಮುರ್ಕೊಂಡು ಹೋಗದೇ ಇದ್ರೆ ಸಾಕು. ನನಗೆ ಭೂಪತಿ ಓಕೆ. ಇನ್ನು ಬೇರೆ ಪ್ರಪೋಸಲ್ ನೋಡೋ ಅಗತ್ಯ ಇಲ್ಲ. ಕೊನೆಗೂ ದೇವ್ರು ಕಂಡ್ಬಿಟ್ಬಿಟ್ಟ. ಯಾವತ್ ನಿನ್ ಬಾಯಿನಲ್ಲಿ ಈ ಮಾತು ಬರತ್ತೋ ಅಂತ ಕಾಯ್ತಾ ಇದ್ದೆ. ಇವತ್ತು ಓಕೆ ಅನ್ಬಿಟ್ಯಲ್ಲ ರೀ. ನಾವಿವತ್ತೇ ಶಕುಂತಲಾ ದೇವಿ ಮನೆಗೆ ಹೋಗ್ಬಿಟ್ಟು ಸಿಹಿ ಸುದ್ದಿ ಕೊಟ್ಬರೋಣ. ಇದೇ ನನ್ಗಿಷ್ಟ ಆಗಲ್ಲ. ನಾನ್ ಹೇಳಿದ್ನ ಹೋಗಿ ಮಾತಾಡಿ ಅಂತ. ನೀನ್ ಒಪ್ಪದ್ಮೇಲೆ ಮುಂದಿನ ಕೆಲಸ ಅದೇ ಅಲ್ವಾ ಪಾಪು? ಶ್ವೇತಾ, ಇದ್ರ ಬಗ್ಗೆ ಮಾತಾಡೋದಕ್ಕೇನೆ ನಿಮ್ಮಿಬ್ರನ್ನ ಕರೆದಿರೋದು. ಇದು ನನ್ನ ಮದ್ವೆ, ನನ್ನ ಲೈಫ್. ನನ್ನ ಮದ್ವೆ ವಿಷಯದಲ್ಲಿ ನನ್ನನ್ನು ಕೇಳ್ದೆ ಏನು ನಡಿಬಾರ್ದು. ಅಲ್ಲ, ವೆಯ್ಟ್ ನಂದಿನ್ನೂ ಮುಗ್ದಿಲ್ಲ. ನಾನು ಈ ಪ್ರಪೋಸಲ್ಗೆ ಒಪ್ಕೊಂಡಿದ್ದೀನಿ ಅಂತ ಯಾರಿಗೂ ಹೇಳ್ಕೊಡ್ದು. ಬೇರೆ ಯಾರಿಗೋ ಯಾಕೆ, ಭೂಪತಿ ಅಮ್ಮ ಶಕುಂತಲಾ ದೇವಿಗೂ ಈ ವಿಷಯ ಗೊತ್ತಾಗ್ಬಾರ್ದು. ಇದೊಳ್ಳೆ ಕಥೆ ಆಯ್ತಲ್ಲ. ಹೇಳ್ಬಾರ್ದು ಅಂದ್ರೆ ಹೇಗೆ? ಹೇಳ್ದೆ ಇದ್ರೆ ಮದ್ವೆ ಮಾತುಕತೆ ಮುಂದುವರ್ಸೋದಾದ್ರೂ ಹೇಗೆ? ಅದೆಲ್ಲ ನಿಮಗ್ ಬೇಡ. ನನ್ನ ಮದ್ವೆ ನಾನು ನೋಡ್ಕೊಳ್ತೀನಿ. ಅಲ್ವೇ, ನನ್ ಮದ್ವೆ ನಾನು ನೋಡ್ಕೋತೀನಿ ಅಂದ್ರೆ ಶಕುಂತಲಾ ದೇವಿ ಸುಮ್ನೆ ಇರ್ತಾರ? ಭೂಪತಿಗೆ ಬೇರೆ ಹುಡುಗಿನ ನೋಡ್ ಮದ್ವೆ ಮಾಡ್ತಾರಷ್ಟೇ. ಬೇರೆ ಹುಡುಗಿ ಅದೆಲ್ಲ ಏನೂ ಆಗಲ್ಲ. ಭೂಪತಿ ನನ್ನನ್ನೇ ಮದ್ವೆ ಆಗ್ತಾನೆ. ನಮಗ್ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಶ್ವೇತಾ. ಒಂದೇ ಮಾತಲ್ಲಿ ಬಿಡ್ಸ್ ಹೇಳ್ಬಾರ್ದಾ? ನೀನು ಭೂಪತಿ ಮೊದ್ಲಿಂದಾನು ಫ್ರೆಂಡ್ಸಾ ಹೇಗೆ? ಗೊತ್ತಾ ನಿನ್ಗವನು? ಗೊತ್ತು. ನಾವೊಂಥರ ಫ್ರೆಂಡ್ಸ್. ಓಕೆ, ಲೀವ್ ಇಟ್. ನನ್ನ ಮದ್ವೆ ಬಗ್ಗೆ ಯಾರು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಭೂಪತಿನೇ ನಿಮ್ ಕಾಲಿಗೆ ಬಿದ್ದು ನಾನ್ ಮದ್ವೆ ಅಂತ ಆದ್ರೆ ನಿಮ್ಮ ಮಗಳನ್ನೇ ನನ್ನ ಜೊತೆ ಕಳಿಸ್ಕೊಡಿ ಅಂತ ಬೇಡ್ಕೊಂತಾನೆ. ಬೇಕಿದ್ರೆ ನೋಡ್ತೀರಿ. ಛೇ, ಏನಮ್ಮ ನೀನು? ಅವನು ನಮ್ಮ ಕಾಲಕ್ಕೆ ಬಂದು ಬೀಳೋದ? ಅಷ್ಟು ದೊಡ್ಡವರು, ಅವರಾಗೆ ಸಂಬಂಧ ಕೇಳ್ಕೊಂಡು ಬಂದ್ರೆ ನೀನ್ ಹೀಗೆ? ಅಲ್ಲ ಕಣೆ, ಲಕ್ಷಣವಾಗಿ ಕೂತು ಮಾತಾಡಿ ಮದ್ವೆ ಗೊತ್ತು ಮಾಡೋಣ. ಏನೇ ಇದೆಲ್ಲ? ದಟ್ಸ್ ನನ್ ಆಫ್ ಯುವರ್ ಕನ್ಸರ್ನ್. ನನ್ನ ಮದ್ವೆ ನನಗೆ ಹೇಗ್ ಬೇಕೋ ಹಾಗೆ ನಡೆಯುತ್ತೆ. ಅಲ್ಲಿ ನಾನು ಏನ್ ಹೇಳ್ತೀನೋ ಅದೇ ಫೈನಲ್, ಅದೇ ನಡೆಯೋದು. ದಟ್ಸ್ ಇಟ್. ಮದ್ವೆಗೆ ಒಪ್ಪದ್ಲು ಅಂತ ಖುಷಿ ಪಡೋದು, ಇವಳಿನ್ನೇನ್ ಅವಾಂತರ ಮಾಡ್ತಾಳೋ ಅಂತ ಗಾಬರಿ ಪಡೋದು ಒಂದು ಗೊತ್ತಾಗ್ತಿಲ್ಲ. ಇವಳು ಯಾಕ್ರಿ ಹೀಗೆ? ಬಿಡು ಆರ್ತಿ, ನನಗೆ ಹುಡುಗ ಓಕೆ, ಮದ್ವೆಗೆ ಒಪ್ಪಿದ್ದೀನಿ ಅಂತ ಅಂದ್ಲಲ್ಲ. ನಮ್ಮ ಹತ್ರ ಇಷ್ಟ ಆದ್ರೂ ಹಂಚ್ಕೊಳಕ್ ಮನ್ಸು ಬಂತಲ್ಲ ಅವಳಿಗೆ. ಕೆಲವೊಂದ್ಸಲ ಅವಳು ನನ್ನನ್ನು ಅಪ್ಪ ಅಂತ ಲೆಕ್ಕಕ್ಕಿಟ್ಟಿದ್ದಾಳೋ ಏನೋ ಅಂತ ಡೌಟ್ ಆಗುತ್ತೆ ನಂಗೆ. ಎಷ್ಟು ಆಸೆ ಆಗುತ್ತೆ ಗೊತ್ತಾ? ಅಷ್ಟು ಮುದ್ದಾದ ಮಗಳನ್ನ ಬಾಯಿ ತುಂಬಾ ಚಿನ್ನಮ್ಮ, ಪಾಪು ಅಂತ ಕರಿಬೇಕು ಅಂತ. ಆದ್ರೆ ಬಿಡು, ಇದೆಲ್ಲ ನಾವು ಪಡ್ಕೊಂಡ್ಬಂದಿರೋದಷ್ಟೇ. ಯಾಕ್ರಿ ಇಷ್ಟು ಅನ್ನೊಂದ್ಕೋತೀರಾ? ನಿಮ್ದೊಳ್ಳೆ. ಅವಳು ಇನ್ನೂ ಚಿಕ್ಕೊಳ್ಕಂಡ್ರೆ ಮುಂದೆಲ್ಲ ಅರ್ಥ ಮಾಡ್ಕೋತಾಳೆ. ಹೊರಗಿನ ಪ್ರಪಂಚಕ್ಕೆ ಈ ಚಂದ್ರಶೇಖರ್ ದೊಡ್ಡ ಮನುಷ್ಯ. ಡೈರೆಕ್ಟ್ ಆಗಿ CM ಮನೆಗೆ ಹೋಗಿ ಮಾತಾಡಿಸ್ಕೊಂಡ್ ಬರೋಷ್ಟು ಇನ್ಫ್ಲೂಯೆನ್ಸ್ ಇರೋನು. ಆದ್ರೆ ನಮ್ಮನೇಲಿ ನನ್ನ ಮಗಳಿಗೆ ನಾನೊಂದು ಮುಜುಗ್ರ. ಅವಳಿಗೆ ನನ್ನ ಪ್ರೀತಿಗಿಂತ ನನ್ನ ಬಣ್ಣನೇ ಎದ್ದು ಕಾಣುತ್ತೆ. ಅವಳ ಹೆಸರಿಗೆ ತಕ್ಕಂತೆ ಹುಣ್ಣಿಮೆ ಚಂದ್ರನ್ ತರ ಇದ್ರೆ ನಾನು ಹೀಗೆ. ಸುಮ್ಮನಿರಿ, ನೀವೇನು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು. ಅವಳು ಆ ಥರ ಎಲ್ಲ ಏನೂ ಅನ್ಕೊಂಡ್ರಲ್ಲ. ನನಗೆ ಅರ್ಥ ಆಗುತ್ತೆ ಆರ್ತಿ. ಅವಳು ನನ್ನನ್ನು ಹೇಗೆ ಟ್ರೀಟ್ ಮಾಡಿದ್ರು
ನನ್ನ ಪ್ರೀತಿ ಏನು ಕಮ್ಮಿ ಆಗಲ್ಲ. ನನ್ನ ಜೀವ ಕಣೆ ಅವಳು. ನನ್ನ ಸರ್ವಸ್ವನೇ ಅವಳಿಗಿಟ್ಟಿದ್ದೀನಿ. ಅವಳ ಖುಷಿಗೋಸ್ಕರ ಈ ಚಂದ್ರಶೇಖರ್ ಏನ್ ಬೇಕಾರೋ ಮಾಡ್ತಾನೆ. ನಕ್ಷತ್ರ, ದೇವ್ರೆ, ಇವತ್ತು ಎಲ್ಲ ಒಪ್ಕೊಂಡು ಅವಳ ಹತ್ರ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಅವಳು ಎಷ್ಟು ಬೈದ್ರು ಬೈದ್ಬಿಡ್ಲಿ, ಆದ್ರೆ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಹಾಳಾಗ್ಬಾರ್ದಪ್ಪ. ನಕ್ಷತ್ರ, ನಕ್ಷತ್ರ, ನಾನು ಹತ್ರ ಮಾತಾಡಬೇಕು. ನೀವೆಲ್ಲ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಎಷ್ಟು ಪ್ರೀತಿಸ್ತೀರಾ. ಆದರೆ ನಾನು ಹೀಗೆ ಮಾಡಬಾರ್ದಾಗಿತ್ತು. ಆದರೆ ನನ್ನ ಇದ್ದ ಪರಿಸ್ಥಿತಿ ಹಾಗೆ. ಇದ್ರ ಹಿಂದಿನ ಉದ್ದೇಶನೇ ಬೇರೆ. ಅದನ್ನೆಲ್ಲ ಹೇಳಿದಿದ್ರೆ ಈ ರೀತಿ ನನಗೊಂದು ಎಕ್ಸ್ಪೀರಿಯನ್ಸೇ ಆಗ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ವಿಷಯನೂ ಮುಚ್ಚಿಟ್ಟೆ. ನೋಡು, ನಾನು ಎಲ್ಲಾನು ಹೇಳ್ಬಿಡ್ತೀನಿ. ಇಷ್ಟು ದಿನ ನಿಮ್ಮ ಹತ್ರ ಯಾಕೆ ಈ ವಿಷಯನ ಮುಚ್ಚಿಟ್ಟೆ, ಏನೇನಾಯ್ತು, ಯಾಕೆ ಹೀಗಿದ್ದೆ, ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಆಮೇಲೆ ಅದ್ರ ಕ್ಷಮಿಸ್ತೀಯಾ ಪ್ಲೀಸ್? ಇವಾಗ ಪ್ಲೀಸ್ ಅಂದ್ರೆ ಏನೋ ಬಂತು? ಇಷ್ಟ ದಿನ ಎಲ್ಲ ವಿಷಯ ಮುಚ್ಚಿಟ್ಟಿದ್ಯಲ್ಲ, ಅವಾಗಿರ್ಬೇಕಾಗಿತ್ತು ಈ ಬುದ್ಧಿ. ಅದೇನೋ ಹೇಳ್ತೀನಿ ಅಂದ್ಯಲ್ಲ, ಹೇಳ್ಕೊ. ಇವತ್ತಾದ್ರೂ ನಿನ್ ಬಗ್ಗೆ ಎಲ್ಲ ವಿಷಯ ಗೊತ್ತಾಗ್ಲಿ. ಅದಾದ್ಮೇಲೆ ಕ್ಷಮಿಸ್ಬೇಕೋ ಬಿಡ್ಬೇಕೋ ಅನ್ನೋದನ್ನ ಯೋಚನೆ ಮಾಡ್ತೀನಿ.